ಸತ್ತವರು ಬದುಕಿ ಬಂದರೆ ಹೇಗಿರುತ್ತೆ, ನಾವು ಪ್ರಕೃತಿಯ ಮುಂದೆ ಹೇಗೆಲ್ಲ ಆಟವಾಡುತ್ತಿದ್ದೇವೆ ಅನ್ನುವುದಕ್ಕೆ ಮತ್ತೊಂದು ಉದಾಹರಣೆ ಇಲ್ಲಿದೆ. ವೈಜ್ಞಾನಿಕ ಕುತೂಹಲ ಎಲ್ಲರಲ್ಲೂ ಸಹಜ, ಆದರೆ ಕುತೂಹಲದ ಒಂದು ಹೆಜ್ಜೆ ಮೀರಿ ನಾವು ನಡೆಯುತ್ತಿದ್ದೇವೆ. ಇಂತಹ ಹಲವು ವಿಚಾರ ಈಗಾಗಲೇ ಪ್ರಕೃತಿಯನ್ನು ಕೆರಳಿಸಿದೆ. ಇದೀಗ ಒಂದು ಕಂಪನಿ ಸತ್ತವರನ್ನು ಬದುಕಿಸುವ ಪ್ರಯತ್ನಕ್ಕೆ ಮುಂದಾಗಿದೆ. ಅದು ಬೇರಾವುದೂ ಅಲ್ಲ, ವಿಶ್ವದ ಅಗ್ರ ಕ್ರಯೋನಿಕ್ಸ್ ಕಂಪನಿ. ಈ ಕಂಪನಿ 1400 ಸದಸ್ಯರಿಗೆ ಈ ಕೆಲಸವನ್ನು ವಹಿಸಿದೆ. ಆದರೆ ಹೇಗೆ ಅನ್ನುವುದು ವಿವರವಾಗಿ ಹೇಳುತ್ತೇವೆ ಕೇಳಿ. ಜನನ ಮರಣದ ನಡುವಿನದೇ ಜೀವನ. ಕಾಲಚಕ್ರ ತಿರುಗಿದಂತೆ ಹುಟ್ಟಿದ ಮೇಲೆ ಸಾವು ಬಂದೇ ಬರಬೇಕು. ಆದರೆ ಸತ್ತವರು ಬದುಕಿ ಬರುವುದು ಅಂದರೆ ಆಶ್ಚರ್ಯ ಆಗುವುದು ಸಹಜ. ಕೆಲವೊಮ್ಮೆ ಸತ್ತೇ ಹೋದ ಎಂಬ ವ್ಯಕ್ತಿಗೆ ಚಿತೆಯ ಮೇಲೇರಿಸಿದ ಕ್ಷಣ ಎದ್ದು ಕುಳಿತ ಉದಾಹರಣೆಗಳಿವೆ. ಆದರೆ ಇದಕ್ಕೆ ವೈದ್ಯರು ಹಲವು ವೈಜ್ಞಾನಿಕ ಕಾರಣವನ್ನು ಹೇಳಿದ್ದಾರೆ. ಆದರೆ ಈ ಅಮೆರಿಕ ಮೂಲದ ಕಂಪನಿ ಇಂದು ಸತ್ತವರನ್ನು ಮುಂದೊಂದು ದಿನ ಬದುಕಿಸಬಹುದು ಎಂದು ಆಶ್ವಾಸನೆ ನೀಡಿದೆ. ವಿಶ್ವದಲ್ಲಿ ಮೆಡಿಕಲ್ ಮಿರಾಕಲ್ ಆದ ಹಲವು ಉದಾಹರಣೆಗಳಿವೆ. ಮಾನವ ಎಲ್ಲಿಂದ ಬಂದ, ಆತ ಬೆಳೆದು ಬಂದ ರೀತಿ, ಆತನ ಆಲೋಚನೆ ಮತ್ತು ಪ್ರಕೃತಿಗೆ ಆತ ಎಸಗುತ್ತಿರುವ ಸವಾಲು ಎಲ್ಲವೂ ಅದ್ಭುತವೇ ಸರಿ. ಆದರೆ ಇದು ಕಾಲಚಕ್ರಕ್ಕೆ ಮಾನವ ಎದುರಾಗಿ ನಿಂತು ಅದನ್ನು ತಾನು ತಿರುಗಿಸುತ್ತೇನೆ ಎಂಬಂತೆ ಆಗಿದೆ. ಈ ಕ್ರಯೋನಿಕ್ಸ್ ಕಂಪನಿ 233 ಮೃತದೇಹಗಳನ್ನು ಸಂರಕ್ಷಿಸಿ ಇಟ್ಟಿದೆಯಂತೆ. ಯಾಕಂದ್ರೆ ಮುಂದೊಂದು ದಿನ ಇವನ್ನೆಲ್ಲ ಬದುಕಿಸಬಹುದು ಎಂದು ಹೇಳುತ್ತಿದೆ. ಹಾಗಾದ್ರೆ ಈ ಕ್ರಯೋನಿಕ್ಸ್ ಅಂದರೇನು? ಜೀವಂತ ಕೋಶಗಳನ್ನು, ಅಂಗಾಂಶಗಳನ್ನು ಮತ್ತು ಜೈವಿಕ ವಸ್ತುಗಳನ್ನು ಕಡಿಮೆ ತಾಪಮಾನದ ಮೂಲಕ ಸಂರಕ್ಷಿಸುವ ಮತ್ತು ಘನೀಕರಿಸುವ ಪ್ರಕ್ರಿಯೆಯೇ ಕ್ರಯೋನಿಕ್ಸ್. ನಮಗೆ ಎಸಿ ರೂಮ್ ನಲ್ಲಿ ಕೊಂಚ ಹೊತ್ತು ಕುಳಿತಾಗಲೇ ಚಳಿಯಾಗುವಾಗ ಇಲ್ಲಿ ಮೃತದೇಹಗಳನ್ನು ಹಲವು ಕೆಮಿಕಲ್ ಬಳಸಿ 196 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಈ ಕಂಪನಿ ರೋಗವಿಲ್ಲದೆ ಮತ್ತು ವಯಸ್ಸಾಗಿ ಸತ್ತ ಮೃತದೇಹಗಳನ್ನು ಮುಂದೊಂದು ದಿನ ಬದುಕಿಸಬಹುದು ಎಂದು ಆಳವಾದ ನಂಬಿಕೆ ಹೊಂದಿದೆ ಮತ್ತು ಸಂಶೋಧನೆಯನ್ನು ಮಾಡುತ್ತಿದೆ. ಕುತೂಹಲಕಾರಿ ವಿಚಾರವೆಂದರೆ ಇಲ್ಲಿರುವುದು 233 ದೇಹಗಳಾದರೆ 500ಕ್ಕೂ ಹೆಚ್ಚು ಜನರು ಇದರ ಕುರಿತು ಸಂಶೋಧನೆ ಮಾಡುತ್ತಿದ್ದಾರೆ. ಇಲ್ಲಿ ಮೃತದೇಹಗಳನ್ನು ನೀಡಲು ಮುಂದಾದವರೆಲ್ಲರೂ ಶ್ರೀಮಂತರೇ. ಯಾಕಂದ್ರೆ ಇದನ್ನು ಸಂರಕ್ಷಿಸಲು ಇಂತಿಷ್ಟು ಕೋಟಿ ಹಣವನ್ನು ನೀಡಿದರೆ ಮಾತ್ರ ಅಲ್ಲಿ ಇಡಲಾಗುತ್ತದೆ. ಇದಕ್ಕಾಗಿ ಆಲ್ಕೋರ್ ಟ್ರಸ್ಟ್ ಎಂಬ ಫಂಡ್ ವ್ಯವಸ್ಥೆಯನ್ನು ಕಂಪನಿಯು ಮಾಡಿಕೊಂಡಿದೆ. ಕ್ರಯೋ ಪ್ರಿಸರ್ವ್ ದೇಹವನ್ನು ಸಂರಕ್ಷಿಸಿಡಲು ಹಣವನ್ನು ಅನುಮತಿಸುತ್ತದೆ. ಇದರ ಒಂದು ಭಾಗ ಟ್ರಸ್ಟ್ ಗೆ ಹೋದರೆ ಇನ್ನೊಂದು ಭಾಗ ಸಂಶೋಧನೆಗೆ ಹೋಗುತ್ತದೆ. ಇಲ್ಲಿ ಸಂಪೂರ್ಣ ಮೃತದೇಹವನ್ನು ಸಂರಕ್ಷಿಸಿಡಲು 2 ಕೋಟಿ ಹಣವನ್ನು ನೀಡಬೇಕಾಗುತ್ತದೆ. ಮೆದುಳಿನ ಮೇಲೆ ಕೇಂದ್ರೀಕರಿಸುವ ನ್ಯೂರನ್ ಕ್ರಯೋ ಪ್ರಿಸರ್ವ್ ಗೆ 66 ಲಕ್ಷ ವೆಚ್ಚವಾಗುತ್ತದೆ. ಒಟ್ಟಿನಲ್ಲಿ ಇದು ಸತ್ತವರನ್ನು ಬದುಕಿಸಲು ಸಂಶೋಧನೆ ಮತ್ತು ನ್ಯಾನೋ ತಂತ್ರಜ್ಞಾನ ಪುನರ್ಜನ್ಮ ನೀಡಲು ಪ್ರಯತ್ನ ಮಾಡುತ್ತಿದೆ. ಒಂದು ವೇಳೆ ಇದು ಸಾಫಲ್ಯಗೊಂಡರೆ ವಿಶ್ವದ ದಿಕ್ಕು ಬದಲಾಗುತ್ತಾ ಜನರ ನಡುವೆ ಸ್ಮಶಾನದ ಬದಲಾಗಿ ಸಂಶೋಧನಾ ಕೇಂದ್ರಕ್ಕೆ ಬಹಳ ಉಂಟಾಗಬಹುದೇ. ಆದರೆ ಇದೆಲ್ಲವೂ ಯೋಚಿಸಿದಂತೆ ಆಗಬಹುದು ಅಥವಾ ಆಗುವುದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ಯಾಕಂದ್ರೆ ವಿಜ್ಞಾನವು ಅಷ್ಟು ಮುಂದುವರಿದು ಬಿಟ್ಟಿದೆ. ಇದೆಲ್ಲವೂ ಅಮೆರಿಕಾದಂತಹ ದೇಶಗಳು ಇಂದು ಕಂಡುಕೊಂಡಿದ್ದಾರೆ. ಆದರೆ ಭಾರತೀಯ ಇತಿಹಾಸದಲ್ಲಿ ಇಂತಹ ಪ್ರಯತ್ನಗಳನ್ನು ಉದಾಹರಣೆಗಳನ್ನು ಕೇಳಿದ್ದೇವೆ. ಆದರೆ ಇವೆಲ್ಲವೂ ಭಾರತೀಯತೆಯ ಮೂಲ ಆದರೆ ನಾವು ಕಂಡಿರಲಿಲ್ಲ. ಅದನ್ನು ನೋಡುವ ಸೌಭಾಗ್ಯ ಇಂದು ಸಿಗುತ್ತಿದೆ ಎನ್ನಬಹುದು. ಈ ಸಂಶೋಧನೆಯನ್ನು ಪ್ರಕೃತಿಯ ಮಡಿಲಿಗೆ ಹಾಕಿದ್ದೇವೆ. ಇದು ಉತ್ತಮ ಫಲಿತಾಂಶ ನೀಡಿದರೆ ಅದ್ಭುತವೇ ಸರಿ. ಆದರೆ ಒಂದು ವೇಳೆ ಅದು ಮಾನವನಿಗೆ ಹೊಡೆತ ನೀಡಿದರೆ ಏನಾಗಬಹುದು ಎಂದು ಊಹಿಸಲು ಸಾಧ್ಯವಿಲ್ಲ. ಈಗಾಗಲೇ ಜನಸಂಖ್ಯೆಯ ಹೆಚ್ಚಳವು ವ್ಯಾಪಿಸಿರುವಾಗ ಇನ್ನೂ ಇಂತಹ ಬದಲಾವಣೆ ಹೊಂದಿದರೆ ಉಸಿರಾಡಲು ಕಷ್ಟವಾಗುವ ಪರಿಸ್ಥಿತಿ ಎದುರಾಗಬಹುದು. ಆದರೆ ಇದನ್ನು ನಾವು ಕಾಣುತ್ತೇವೆಯೋ ಅಲ್ಲ ನಮ್ಮ ಮುಂದಿನ ಪೀಳಿಗೆ ಕಾಣುತ್ತದೆಯೋ ಕಾದು ನೋಡಬೇಕಾಗಿದೆ. ಸರಿ ಫ್ರೆಂಡ್ಸ್, ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.